ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿಯ ಗಣಿತ ವಿಷಯದ ಸಮಾಂತರ ಶ್ರೇಣಿ ಪಾಠದ LBAಯ ಮುಂದುವರಿದ ಭಾಗ. ಈಗ ನಾವು 2 ಅಂಕದ ಪ್ರಶ್ನೆಗಳನ್ನು ಮುಂದುವರಿಸೋಣ. 45ನೇ ಪ್ರಶ್ನೆಯನ್ನು ಬಿಡಿಸೋಣ. 45ನೇ ಪ್ರಶ್ನೆ, 1, 3, 5, 7 ಇತ್ಯಾದಿ n, ಕೊನೆಯ ಪದ n ಇದೆ. ಈ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಇಲ್ಲಿ 1, 3, 5, 7 ಕೊನೆಯ ಪದ n ಕೊಟ್ಟಿದ್ದಾರೆ ಮತ್ತು ಎಷ್ಟು ಪದಗಳವರೆಗಿನ ಮೊತ್ತ n ಪದಗಳವರೆಗಿನ ಮೊತ್ತವನ್ನು ಹೇಳಿದ್ದಾರೆ. ನಾವು ಇಲ್ಲಿ 1, 3, 5, 7 ಇರೋದರಿಂದ ಇಲ್ಲಿ d ಅನ್ನು ಕಂಡುಹಿಡ್ಕೊಂಡು Sn = n/2 × 2a + n - 1 × d ಸೂತ್ರವನ್ನು ಉಪಯೋಗಿಸಿ ಇದನ್ನು ಮಾಡೋಣ. ಇಲ್ಲಿ ಬರ್ಕೊಳ್ಳೋಣ. ಮೊದಲಿಗೆ 1, 3, 5, 7 ಎಷ್ಟು ಪದಗಳವರೆಗೆ? n ಪದಗಳವರೆಗೆ. n ಪದಗಳವರೆಗೆ. a = ಮೊದಲನೇ ಪದ, ಅದನ್ನು ಬರ್ಕೊಳ್ಳೋಣ. a = ಎಷ್ಟು? 1. d = a2 - a1. a2 - a1 ಏನಾಗುತ್ತೆ? 3 - 1 ಆಗುತ್ತೆ. a2 ಅಂದರೆ 3, a1 ಅಂದರೆ 1. 3 - 1, 3 - 1 ಎಷ್ಟಾಯಿತು? 2 ಆಯಿತು. ಮತ್ತು n = n n ಪದಗಳವರೆಗೆ ಅಂತಿದೆ. ಈಗ ಸೂತ್ರವನ್ನು ಬರೆಯೋಣ. Sn = n/2 × 2a + n - 1 × d n ಎಷ್ಟು? n ಇದೆ, n ಬರೆಯೋಣ. n/2 2 ಅಂತ ಬರೆಯೋಣ. 2a ಅಂದರೆ 2 × a. a ಜಾಗದಲ್ಲಿ ಎಷ್ಟು ಹಾಕ್ಬೇಕು ನಾವು? 1 ಹಾಕಬೇಕು. 2 × 1. 2a ಅಂದರೆ 2 × a, 2 × 1 ಆಯಿತು. ಪ್ಲಸ್ ಬರೆಯೋಣ. ಈ ಪ್ಲಸ್ಸನ್ನು ಬರೆಯೋಣ. ನಂತರ ಪುನಃ n ಬರೆಯೋಣ. n - 1 × d ನ ಬೆಲೆ ಎಷ್ಟು? 2 = n/2 ಹಾಗೆ ಬರೆಯೋಣ. 2 × 1 2 ಪ್ಲಸ್ ಇದನ್ನು ಗುಣಿಸಿ ಬರೆಯೋಣ. n × 2 2n - 1 × 2 -2. ನಮಗೆ n - 1 × 2 ಏನು ಸಿಕ್ತು? 2n - 2 ಆಯಿತು. ಈ 2 ಮತ್ತು ಈ 2ಅನ್ನು ಕ್ಯಾನ್ಸಲ್ ಮಾಡೋಣ. ಏನು ಬಂತು? n/2 ಬಂತು. ಇಷ್ಟೇ ಉಳ್ಕೊಂಡಿದೆ ಬ್ರ್ಯಾಕೆಟಲ್ಲಿ, ಅದನ್ನು ಬರೆಯೋಣ. n/2 × 2n. ಇಲ್ಲಿ ಇಂಟು ಇರೋದ್ರಿಂದ 2 ಕ್ಯಾನ್ಸಲ್ ಮಾಡ್ಬೋದು. n × n ಏನಾಗುತ್ತೆ? n² ಆಗುತ್ತೆ. ಏನಾಯಿತು? n². ಅಂದರೆ n ಪದಗಳ ಮೊತ್ತ ಏನಾಯಿತು? n² ಆಯಿತು. ಇಲ್ಲಿ n ಎಷ್ಟು ಅಂತ ಹೇಳಿಲ್ಲ. ನಾವು n ಜಾಗದಲ್ಲಿ ಏನನ್ನೇ ಹಾಕಿದಾಗ ನಮಗೆ ಪದಗಳ ಮೊತ್ತ ಏನು ಸಿಕ್ತು? n² ಸಿಕ್ತು. 46ನೇ ಪ್ರಶ್ನೆ, 2, 4, 6, 8 ಇತ್ಯಾದಿ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. n ಪದಗಳವರೆಗೆ ಇದೆ. n ಪದಗಳವರೆಗಿನ ಮೊತ್ತವನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಮೊದಲಿಗೆ ನಾವು ಸಮಾಂತರ ಶ್ರೇಣಿಯನ್ನು ಬರ್ಕೊಳ್ಳೋಣ. 2, 4, 6, 8 ಇತ್ಯಾದಿ ಎಷ್ಟು ಪದಗಳವರೆಗೆ? n ಪದಗಳವರೆಗೆ. ಇಲ್ಲಿ a ಮತ್ತು d ಗಳ ಬೆಲೆಯನ್ನು ನಾವು ಬರೆಯೋಣ. a ಅಂದರೆ ಮೊದಲನೇ ಪದ a. a = ಎಷ್ಟು? 2. d = a2 - a1. a2 - a1. a2 ಅಂದ್ರೇನು? 4. a1 ಅಂದರೆ 2. 4 - 2 = ಎಷ್ಟು? 2. n = n. ಈಗ ನಾವು ಪುನಃ ಅದೇ ಸೂತ್ರ, ಯಾವುದು? Sn = n/2 × 2a + n - 1 × d ಸೂತ್ರವನ್ನು ಬರೆಯೋಣ. Sn = n/2 ×
2a ಪ್ಲಸ್ n ಮೈನಸ್ 1 ಇಂಟು ಡಿ ಈಕ್ವಲ್ಸ್ n ಜಾಗದಲ್ಲಿ ಎನ್ನೇ ಹಾಕೋಣ, n/2 ಆಗುತ್ತೆ. 2a 2 ಇಂಟು a ಅಂದರೆ 2 ಇಂಟು 2 ಪ್ಲಸ್ ಬರೆಯೋಣ, ಪ್ಲಸ್ n ಜಾಗದಲ್ಲಿ ಎನ್ನೇ ಬರೆಯೋಣ, n ಮೈನಸ್ 1 ಡಿ ಜಾಗದಲ್ಲಿ 2 ಬರೆಯೋಣ. ಡಿನ ಬೆಲೆ 2 ಸಿಕ್ಕಿದೆ ನಮಗೆ. a2 ಮೈನಸ್ a1 ಈಕ್ವಲ್ಸ್ 4 ಮೈನಸ್ 2 ಈಕ್ವಲ್ಸ್ 2 ಸಿಕ್ಕಿದೆ. ಈಗ n/2 ಹಾಗೆ ಬರೆಯೋಣ, n/2 ಇಂಟು 2 ಇಂಟು 2 2 ಇಂಟು 2 ಎಷ್ಟು 4 ಪ್ಲಸ್ ಮತ್ತು ಇದನ್ನು ಮಲ್ಟಿಪ್ಲೈ ಮಾಡೋಣ, n ಇಂಟು 2 ಈ ಪ್ಲಸ್ ಹಾಕಿಬಿಟ್ಟಿದ್ದೀವಿ, ಈ ಪ್ಲಸ್ಗೆ ಈ ಪ್ಲಸ್ಸನ್ನು ಬರೆದ್ವಿ. ಈಗ ನಂತರ ಎನ್ನನ್ನು 2 ಇಂದ ಮಲ್ಟಿಪ್ಲೈ ಮಾಡಿ ಗುಣಿಸ್ರಿ, n ಇಂಟು 2 ಏನಾಯಿತು 2n ಆಯಿತು, 2n ಆಯಿತು. ಮೈನಸ್ 1 ಇಂಟು 2 ಮೈನಸ್ 2 ಆಗುತ್ತೆ. ಈಕ್ವಲ್ಸ್ n/2 4 ಮೈನಸ್ 2 ಅಂದರೆ 2 ಆಗುತ್ತೆ. 2 ಪ್ಲಸ್ 2n ಆಗುತ್ತೆ. ಇಲ್ಲಿ 4 ಮೈನಸ್ 2 ಆಯಿತು, ಮತ್ತು 2nಗೆ 2n ಇಲ್ಲಿ ಬರೆದಿದ್ದೀವಿ. ಈಕ್ವಲ್ಸ್ n/2 ಇಲ್ಲಿ 2 ಮತ್ತು 2n ಇದೆ, 2ನ ಕಾಮನ್ ತೆಗಿಬೋದು, ಇಂಟು 2 ಹೊರಗಡೆ ತೆಗೆದ್ರೆ ಏನು ಉಳ್ಕೊಳ್ತಿಲ್ಲಿ 2 ಹೊರಗಡೆ ಹೋದರೆ 1 ಉಳ್ಕೊಳ್ತು, ಯಾಕಂತಂದರೆ 2 ಇಂಟು 1 2 ಆಗುತ್ತೆ. ಪ್ಲಸ್ ಇಲ್ಲಿ 2 ಕಡೆ ಹೋಗಿದೆ, 2 ಇಂಟು n 1 ಪ್ಲಸ್ n ಬಂತು. ಈ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಉಳ್ಕೊಳ್ತು n ಉಳ್ಕೊಳ್ತು. n ಇಂಟು 1 ಪ್ಲಸ್ ಏನಿದೆ ಅದನ್ನು ಏನು ಬರೆಯೋಣ, n ಪ್ಲಸ್ 1 ಬರೆಯೋಣ. n ಇಂಟು n ಪ್ಲಸ್ 1 ಅಥವಾ 1 ಪ್ಲಸ್ n. ಇದು ಏನಿಲ್ಲಿ ಕೊಟ್ಟಂತಹ 2 4 6 8 ಇವುಗಳ n ಪದಗಳವರೆಗಿನ ಮೊತ್ತ. ಇಲ್ಲಿ ಒಂದನ್ನು ಗಮನಿಸಬೇಕು, 2 4 6 8 ಇವೆಲ್ಲ ಸಮಸಂಖ್ಯೆಗಳು, ಈವನ್ ನಂಬರ್ಸ್ ಅಂತ ಹೇಳ್ತೀವಿ. ಈ ಸಮಸಂಖ್ಯೆಗಳ ಮೊತ್ತ n ವರೆಗಿನ ಸಮಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನಾಗುತ್ತೆ, n ಇಂಟು n ಪ್ಲಸ್ 1 ಆಗುತ್ತೆ. ಇದಕ್ಕಿಂತ ಮೊದಲನೇ ಲೆಕ್ಕದಲ್ಲಿ ಏನಿತ್ತು, ಇವೆಲ್ಲ ಬೆಸ ಸಂಖ್ಯೆಗಳಾಗಿದ್ದವು. 1 3 5 7 n ಮೊದಲ n ಬೆಸ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ನಿಮಗೆ ಗೊತ್ತಿದೆ. s ಏನು ಬಂದಿತ್ತು, n² ಬಂದಿತ್ತು. ಇಲ್ಲಿ ಏನು ಬಂತು, ಮೊದಲ n ಸಮಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ n ಇಂಟು n ಪ್ಲಸ್ 1 ಬಂದಿದೆ. Sn n ಇಂಟು n ಪ್ಲಸ್ 1. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಆಡ್ ನಂಬರ್ಸ್ ಆದರೆ, ಬೆಸ ಸಂಖ್ಯೆಗಳಾದರೆ Sn ಏನು ಬರುತ್ತೆ, n² ಬರುತ್ತೆ. ಸಮಸಂಖ್ಯೆಗಳಾದರೆ ಈವನ್ ನಂಬರ್ಸ್ ಆದರೆ Sn n ಇಂಟು n ಪ್ಲಸ್ 1 ಬರುತ್ತೆ. ಮಲ್ಟಿಪಲ್ ಚಾಯ್ಸಿಗೆ ನಿಮಗೆ ಕ್ವೆಶನ್ ಬಂದರೆ ಇದನ್ನು ನೇರವಾಗಿ ಉತ್ತರ ಬರೀಬೋದು. 47ನೇ ಪ್ರಶ್ನೆ, 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತದೆ? 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ, ಅಂದರೆ 3ರ ಮಗ್ಗಿಯಲ್ಲಿ ಬರುವಂತಹ 2 ಅಂಕಿಯ ಎಷ್ಟು ಸಂಖ್ಯೆಗಳಿವೆ ಅನ್ನೋದನ್ನು ನಾವು ಇಲ್ಲಿ ಕಂಡುಹಿಡಬೇಕು. 3ರಿಂದ ಭಾಗವಾಗುವ 2 ಅಂಕೆಯ ಸಂಖ್ಯೆಗಳು ಎಷ್ಟಿವೆ ಅನ್ನೋದನ್ನು ಕಂಡುಹಿಡಬೇಕಾದ್ರೆ ಮೊದಲ 2 ಅಂಕೆಯ ಸಂಖ್ಯೆ 3ರಿಂದ ಭಾಗವಾಗೋದು ಯಾವುದು ಅಂದರೆ 3 3 9 9 ಇದು 1 ಅಂಕಿಯ ಸಂಖ್ಯೆ ಆಗುತ್ತೆ. ಅದರ ನಂತರ ಬರುವಂತಹ 3 4 12 3 4 12 ಮೊದಲ ಸಂಖ್ಯೆ ಆಗುತ್ತೆ. ಮೊದಲ 2 ಅಂಕೆಯ ಸಂಖ್ಯೆ 3ರಿಂದ ಭಾಗ ಆಗೋದು ಯಾವುದು, 12. ನಂತರ 15, ನಂತರ 18, 3 4 12 3 5 15 3 6 18. ಕೊನೆಯ 2 ಅಂಕೆಯ ಸಂಖ್ಯೆ 3ರಿಂದ ಭಾಗ ಆಗೋದು ಇಲ್ಲಿ 99 ಆಗುತ್ತೆ. 99 ಇದು 3ರಿಂದ ಭಾಗವಾಗುವ 2 ಅಂಕೆಯ ಸಂಖ್ಯೆ, ಕೊನೆಯ 2 ಅಂಕೆಯ ಸಂಖ್ಯೆ. ಅದರ ನಂತರ 100 ಬರುತ್ತೆ, ಅದು 3 ಅಂಕೆಯ ಸಂಖ್ಯೆ ಆಗುತ್ತೆ. ಆದರೆ ಅದು 3ರಿಂದ ಕೂಡ ಭಾಗವಾಗಲ್ಲ.
ಈಗ ನಾವು ಏನನ್ನು ಕಂಡುಹಿಡಿಯಬೇಕು. ಇಲ್ಲಿ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಅಂತ ಕೇಳಿದ್ದಾರೆ. ನಾವು ಎ ಈಕ್ವಲ್ಸ್ ಫಸ್ಟ್ ಬರ್ಕೊಳ್ಳೋಣ. ಎ ಈಕ್ವಲ್ಸ್ ಎಷ್ಟಾಗುತ್ತೆ? ಮೊದಲ ಸಂಖ್ಯೆ 12. ಡಿ ಈಕ್ವಲ್ಸ್ A2 ಮೈನಸ್ A1. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಎರಡನೇ ಪದ ಮೈನಸ್ ಮೊದಲನೇ ಪದ, ಅಂದರೆ ಎರಡನೇ ಪದ 15, ಮೊದಲನೇ ಪದ 12. 15 ಮೈನಸ್ 12 ಮೈನಸ್ 12 ಎಷ್ಟು ಬರುತ್ತೆ? 3 ಬರುತ್ತೆ. ಇದನ್ನು ನಾವು ಕೊನೆಯ ಪದ ಎನ್ನೇ ಪದ ಅಂತ ತಗೊಂಡು ಎನ್ ಎಷ್ಟು ಅನ್ನೋದನ್ನು ಕಂಡುಹಿಡಿದ್ರೆ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತೆ ಅಂತ ನಮಗೆ ಸಿಗುತ್ತೆ. ಅದಕ್ಕೆ ನಾವು AN ಈಕ್ವಲ್ಸ್ 99 ಇರಲಿ. ಎನ್ ಈಕ್ವಲ್ಸ್ ಕ್ವಶನ್ ಮಾರ್ಕ್ ಮಾಡಿದರೆ ಅದು ನಮಗೆ ಉತ್ತರ ಆಗುತ್ತೆ. ಎನ್ನ ಬೆಲೆ ಕಂಡುಹಿಡಿದ್ರೆ ನಮಗೆ ಉತ್ತರ ಆಗುತ್ತೆ. ಈಗ ಯಾವ ಸೂತ್ರವನ್ನು ಉಪಯೋಗಿಸ್ಬೇಕು ಅಂತಂದರೆ, ANನ ಬೆಲೆ ಕೊಟ್ಟಿದ್ದಾರೆ, ಎ ಮತ್ತು ಡಿನ ಬೆಲೆ ನಮಗೆ ಸಿಕ್ಕಿದೆ. ನಾವು ಎನ್ ಈಕ್ವಲ್ಸ್ ಕಂಡುಹಿಡಿಬೇಕು ಅಂತಂದರೆ AN ಈಕ್ವಲ್ಸ್ A ಪ್ಲಸ್ N ಮೈನಸ್ 1 ಇಂಟು ಡಿ, ಈ ಸೂತ್ರವನ್ನು ಬರಿಬೇಕಾಗತ್ತೆ. AN ಈಕ್ವಲ್ಸ್ A ಪ್ಲಸ್ N ಮೈನಸ್ 1 ಇಂಟು ಡಿ ಈಕ್ವಲ್ಸ್ ಎಷ್ಟಾಗುತ್ತೆ? 99 ಆಗುತ್ತೆ. ಅದನ್ನು ಬರೆಯೋಣ. ಈಗ ಎ ಜಾಗದಲ್ಲಿ ಎ ವ್ಯಾಲ್ಯೂ ಹಾಕೋಣ. ಎ ಬೆಲೆ ಎಷ್ಟು? 12 ಪ್ಲಸ್ ಎನ್ ಬೆಲೆ ಗೊತ್ತಿಲ್ಲ, ನಾವು ಕಂಡುಹಿಡಬೇಕು. ಎನ್ನೇ ಬರೆಯೋಣ. N ಮೈನಸ್ 1 ಹಾಗೆ ಬರೆಯೋಣ. ಡಿನ ಬೆಲೆ ನಮಗೆ ಸಿಕ್ಕಿದೆ, ಎಷ್ಟದು? 3. ಡಿ ಈಕ್ವಲ್ಸ್ 3 ಹಾಕೋಣ. ಇಲ್ಲಿ ಈಕ್ವಲ್ಸ್ 99 ಆಯಿತು. ಈಗ ನಾವು ಆ್ಯಸ್ ಯೂಸ್ವಲ್ ಏನು ಮಾಡ್ತೀವಿ? 12 ಈ ಕಡೆ ಟ್ರಾನ್ಸ್ಫರ್ ಮಾಡಬೇಕು. ಅದನ್ನು ಮಾಡೋಣ. N ಮೈನಸ್ 1 ಇಂಟು 3 LHS ಎಡಭಾಗದಲ್ಲಿ ಹಾಗೆ ಬರೆಯೋಣ. 3 ಈಕ್ವಲ್ಸ್ ಈ 99 ಬರೆದು ಈ 12 ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ 12 ಆಯಿತು. ಬಲಭಾಗಕ್ಕೆ 12 ಬಂದರೆ ಮೈನಸ್ 12 ಆಗುತ್ತೆ. ಇಲ್ಲಿ ಇದನ್ನು ಹಾಗೆ ಬರೆಯೋಣ. N ಮೈನಸ್ 1 ಇಂಟು 3 ಈಕ್ವಲ್ಸ್ 99 12 ಕಳೆಯೋಣ. ಎಷ್ಟು ಬರುತ್ತೆ? 99 ಮೈನಸ್ 12. 9 ಮೈನಸ್ 2 7. 9 ಮೈನಸ್ 1 8. 87 87 ಬಂತು. ಈಗ 3 ಟ್ರಾನ್ಸ್ಫರ್ ಮಾಡೋಣ. ಆ ಕಡೆ ಹೋದರೆ ಡಿವೈಡ್ ಆಗುತ್ತೆ, ಭಾಗಾಕಾರ ರೂಪಕ್ಕೆ ಬರುತ್ತೆ. N ಮೈನಸ್ 1 ಈಕ್ವಲ್ಸ್ 87 ಬೈ 3. 87 ಬೈ 3 87 3ನಿಂದ ಭಾಗಿಸಿದ್ರೆ ಏನಾಗುತ್ತೆ? ಇಲ್ಲಿ 8 3 ಮಗ್ಗಲಿಲ್ಲ, 3 2 6. 8 ಮೈನಸ್ 6 2, 27 ಬರುತ್ತೆ. 3 9 27. 29 ಇಂಟು 3. 3 1s 3 29s. 3 1 3 29 ಆಯ್ತು. ಇಲ್ಲಿ 3 1 3 3 29 87 ಆಗುತ್ತೆ. N ಮೈನಸ್ 1 ಈಕ್ವಲ್ಸ್ 29 ಬರೆಯೋಣ. N ಈಕ್ವಲ್ಸ್ ಏನಾಯಿತು? 29. 29 ಪ್ಲಸ್ 1 ಆಗುತ್ತೆ. ಮೈನಸ್ 1 ಬಲಭಾಗಕ್ಕೆ ಬಂದಾಗ ಪ್ಲಸ್ 1 ಆಗುತ್ತೆ. ಈಕ್ವಲ್ಸ್ 30. ಹಾಗಾದರೆ ಉತ್ತರ ಏನಿಲ್ಲಿ? ಎಷ್ಟು ಸಂಖ್ಯೆಗಳು, 2 ಅಂಕೆಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತೆ ಅಂದರೆ 30 ಸಂಖ್ಯೆಗಳು. 2 ಅಂಕೆಯ 30 ಸಂಖ್ಯೆಗಳು 3ರಿಂದ ಭಾಗವಾಗುತ್ತೆ. 3ರ ಮಧ್ಯೆಯಲ್ಲಿ ಇದ್ದಾವೆ. ಅಂದರೆ ನೀವು ಬರಿಬೋದು 2 ಅಂಕಿಯ 30 ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ. ಭಾಗವಾಗುತ್ತವೆ. 48ನೇ ಪ್ರಶ್ನೆ. 5ರಿಂದ ಭಾಗವಾಗುವ 1 ಮತ್ತು 201 ನಡುವಿನ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. 5ರಿಂದ ಭಾಗವಾಗುವ 1 ಮತ್ತು 201 ನಡುವಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇಲ್ಲಿ ಸಂಖ್ಯೆಗಳು 1ರಿಂದ
201ರ ನಡುವೆ ಬರಬೇಕು ಮತ್ತು 5ರಿಂದ ಭಾಗವಾಗಬೇಕು. 5ರಿಂದ ಭಾಗವಾಗಬೇಕು ಅಂದರೆ 5ರ ಮಗ್ಗಿಯಲ್ಲಿ ಬರಬೇಕು, 5 ಟೇಬಲಲ್ಲಿ ಇರಬೇಕು. ಮೊದಲನೇದು ಯಾವುದಾಗತ್ತೆ? 5 ಆಗುತ್ತೆ. 5, 10, 15 ಹಾಗೆ ಕೊನೆಯದು ಏನಾಗುತ್ತೆ ಅಂದರೆ 201ಗಿಂತ ಮೊದಲನೇದು 200 ಆಗುತ್ತೆ. 5ರಿಂದ ಪ್ರಾರಂಭವಾಗಿ ಕೊನೆಯ ಸಂಖ್ಯೆ ಯಾವುದಾಗತ್ತೆ? 200 ಆಗುತ್ತೆ. ಅವೆಲ್ಲವೂ 5ರಿಂದ ಭಾಗವಾಗುತ್ತೆ. ಈಗ 5ರಿಂದ ಭಾಗವಾಗುವ ಸಂಖ್ಯೆಗಳು 5, 10, 15 ಸೋನ್. ಕೊನೆಯದು ಯಾವುದಾಗತ್ತೆ? 201. ಅದಕ್ಕಿಂತ ಮೊದಲನೇದು 200 ಆಗುತ್ತೆ. 1ರಿಂದ 201ರ ನಡುವಿನ ಅಂತಂದರೆ ನಾವು 5ರಿಂದ ಪ್ರಾರಂಭ ಮಾಡಿ 200ರವರೆಗೆ ತೊಗೋಬೋದು. ಯಾಕಂತಂದರೆ ಮೊದಲ ಸಂಖ್ಯೆ ಯಾವುದು? 5ರಿಂದ ಭಾಗವಾಗೋದು 5. ಹಾಗೆ 10, 15 ಕೊನೆಯದು ಯಾವುದು? 200. ನಾವು ಏನು ಮಾಡಬೇಕು? ಇವುಗಳ ಮೊತ್ತವನ್ನು ಕಂಡುಹಿಡಬೇಕು. 5, 10, 15 ಇತ್ಯಾದಿ ಕೊನೆಯದು ಯಾವುದು? 200. ಈಗ ನಮಗೆ ಇಲ್ಲಿ ಏನು ಸಿಗುತ್ತೆ? ಮೊದಲ ಪದ ಫಸ್ಟ್ ಟರ್ಮ್ ಎ ಸಿಕ್ಕಿರುತ್ತೆ. ಎ ಈಸ್ ಈಕ್ವಲ್ಸ್ ಟು ಎಷ್ಟು? 5. ಮತ್ತು ಡಿ ಎಷ್ಟಿದೆ? 10 - 5 ಇದೆ. ಅಂದರೆ A2 - A1 A2 - A1 ಈಕ್ವಲ್ಸ್ ಏನಾಗುತ್ತೆ? 10 - 5 ಈಕ್ವಲ್ಸ್ ಎಷ್ಟು? 5 ಆಗುತ್ತೆ. ಇದನ್ನು ನಾವು ಎನ್ನೇ ಪದ ಅಂತ ಇಟ್ಕೊಳ್ಳೋಣ. ಎನ್ ಗೊತ್ತಿಲ್ಲ, ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಎನ್ನನ್ನು ನಾವು ಕಂಡುಹಿಡ್ಕೋಬೇಕು. ಇಲ್ಲಿ ಏನಾಗುತ್ತೆ? ಇದನ್ನು AN ಈಸ್ ಈಕ್ವಲ್ಸ್ ಟು 200 ಬರ್ಕೊಂಡು ಎನ್ ಈಕ್ವಲ್ಸ್ ಕ್ವಶನ್ ಮಾರ್ಕ್ ಹಾಕೊಳ್ಳೋಣ ಮತ್ತು SN ಈಕ್ವಲ್ಸ್ ಕ್ವಶನ್ ಮಾರ್ಕ್. ಇಲ್ಲಿ ಎರಡನ್ನು ಕಂಡುಹಿಡಬೇಕು. ಒಂದು ಎಷ್ಟಿದ್ದಾವೆ ಅಂದ್ಕೊಂಡು ಕಂಡುಹಿಡ್ಕೊಂಡು ಆಮೇಲೆ SNನ್ನು ಕಂಡುಹಿಡಿಬೇಕು. ಪ್ಲಸ್ 15 ಪ್ಲಸ್ ಇತ್ಯಾದಿ ಕೊನೆಯ ಸಂಖ್ಯೆ 200 ಆಗುತ್ತೆ. 5ರಿಂದ ಭಾಗವಾಗುವ ಸಂಖ್ಯೆಗಳ ಮೊತ್ತ ಈ ರೀತಿ ಇದೆ. ಈಗ ನಾವಿಲ್ಲಿ ಇವೆಲ್ಲವೂ 5ರ ಮಧ್ಯೆಯಲ್ಲಿರೋದ್ರಿಂದ 5ಅನ್ನು ಕಾಮನ್ ತೆಗೆಯೋಣ, ಸಾಮಾನ್ಯ ತೆಗೆಯೋಣ. ಅದನ್ನು ಹೊರಗೆ ಬರೆಯೋಣ. ಬರೆದು ಬ್ರ್ಯಾಕೆಟಲ್ಲಿ ಏನಾಗುತ್ತೆ? 5 1 5, 5 2 10, 5 3 15 ಹೀಗೆ ಬರೆದು ಏನಾಗುತ್ತೆ? ಪ್ಲಸ್ 5 ಎಷ್ಟಲೆ? 200. 5 40 200 ಆಗುತ್ತೆ. ಇಲ್ಲಿ ನೀವು ಗಮನಿಸಿದರೆ 1 + 2 + 3 ಪ್ಲಸ್ ಇತ್ಯಾದಿ 40 ಅಂತಂದರೆ ಇದು ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರವನ್ನು ಉಪಯೋಗಿಸಿ ಮಾಡ್ಬೋದು. ಇಲ್ಲಿ ಮೊದಲ 40 n ಈಸ್ ಈಕ್ವಲ್ಸ್ ಟು 40 ಹಾಕಿ ನೀವು ಮಾಡ್ಬೋದು. ಏನಾಗುತ್ತೆ? ಇದು 5 × 40 × 40 + 1/2 ಆಗುತ್ತೆ. ಅದು ಹೇಗಾಗುತ್ತೆ ಅಂತಂದರೆ ನಿಮಗೆ ಗೊತ್ತಿದೆ. S ಈಸ್ ಈಕ್ವಲ್ಸ್ ಟು n × n + 1/2. ಇದು ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಮೊದಲ n ಧನಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಅದನ್ನು ನಾವು ಸ್ವಾಭಾವಿಕ ಸಂಖ್ಯೆ ಕೂಡ ಅಂತ ಹೇಳ್ತೀವಿ. ಈಗ ಇಲ್ಲಿ ಏನಾಗುತ್ತೆ? 2 1 2 20 25 100 ಆಯಿತು. 100 × 40 + 1 41 ಆಯಿತು. ಈಗ ನೋಡಿ 41 1 41 ಮತ್ತು 2 0 ಎಕ್ಸ್ಟ್ರಾ ಹಾಕಿಬಿಟ್ರೆ ಆಯಿತು 4100. ಇದು ನಿಮಗೆ ಬೇಗ ಮುಗಿಯುತ್ತೆ. ಆದರೆ ನೀವು ಇಲ್ಲಿ ಕಾಮನ್ ತೆಗೆಯೋದಕ್ಕೆ ನಿಮಗೆ ಗೊತ್ತಿರಬೇಕು ಮತ್ತು ಈ ಸೂತ್ರವನ್ನು ಇಲ್ಲಿ ಉಪಯೋಗಿಸೋದು ಗೊತ್ತಿರಬೇಕು. ಈಗ 49ನೇ ಪ್ರಶ್ನೆ. ಎ ಬಿ ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಕ್ಯಾಪಿಟಲ್ A ಈಸ್ ಈಕ್ವಲ್ಸ್ ಟು A + B/2 ಎಂದು ಸಾಧಿಸಿ. ಇಲ್ಲಿ ಕೊಟ್ಟಿರುವಂಥದ್ದು ಏನವರು? ಎ ಕ್ಯಾಪಿಟಲ್ A ಬಿಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎ ಮಧ್ಯಪದ ಈಸ್ ಈಕ್ವಲ್ಸ್ ಟು ಮೊದಲ ಪದ ಪ್ಲಸ್ ಕೊನೆಯ ಪದ ಮೂರನೇ ಪದ. ಇಲ್ಲಿ ಕೊಟ್ಟಿರುವಂಥ ಪದಗಳು ಎ ಬಿ. ಎ ಬಿಗಳು ಹೇಗಿದ್ದಾವೆ? ಸಮಾಂತರ ಶ್ರೇಣಿಯಲ್ಲಿದ್ದಾವೆ. ಸಮಾಂತರ ಶ್ರೇಣಿಯಲ್ಲಿವೆ. ನಿಮ್ಗೆ ಗೊತ್ತಿದೆ ಇದು A1, ಇದು A2,
ಇದು A3. ಸಮಾಂತರ ಶ್ರೇಣಿಯ ನಿಯಮ ಏನು? A2 ಮೈನಸ್ A1 ಈಕ್ವಲ್ಸ್ A3 ಮೈನಸ್ A2 ಆಗಿರಬೇಕು. ಇಲ್ಲಿ ಎರಡು ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ ಒಂದೇ ಆಗಿರಬೇಕು. ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಮಸ್ಟ್ ಬಿ ಕಾನ್ಸ್ಟಂಟ್ ಅಂತ ಹೇಳ್ತೀವಿ. ಅಂದರೆ ಎರಡು ಕ್ರಮಾನುಗತ ಪದಗಳ ನಡುವಿನ ವ್ಯತ್ಯಾಸ ಒಂದೇ ಆಗಿರಬೇಕು. ನೀವು A2ನಿಂದ A1 ಕಳೆದಾಗ ಎಷ್ಟು ಬರುತ್ತೋ A3ನಿಂದ A2 ಕಳೆದಾಗ ಅಷ್ಟೇ ಬರಬೇಕು. A2 ಮೈನಸ್ A1 ಈಕ್ವಲ್ಸ್ A3 ಮೈನಸ್ A2 ಆಗಬೇಕು. ಇಲ್ಲಿ A2 ಅಂತಂದರೆ ಕ್ಯಾಪಿಟಲ್ ಎ ಮೈನಸ್ A1 ಅಂತಂದರೆ ಸ್ಮಾಲ್ ಎ ಈಕ್ವಲ್ಸ್ A3 ಅಂತಂದರೆ ಸ್ಮಾಲ್ ಬಿ, ಇದು ಬಿ, ಮೈನಸ್ ಪುನಃ A2 ಅಂತಂದರೆ ಕ್ಯಾಪಿಟಲ್ ಎ ಆಗುತ್ತೆ. ಈಗ ಏನು ಮಾಡೋಣ? ಈ ಎಯನ್ನು ಇಲ್ಲಿ ತರೋಣ, ಈ ಎಯನ್ನು ಇಲ್ಲಿ ತರೋಣ. ಏನಾಯ್ತು ಇಲ್ಲಿ? ಎ ಮೈನಸ್ ಎ ಈ ಕಡೆ ಬಂದರೆ ಏನಾಯಿತು? ಪ್ಲಸ್ ಎ ಆಯಿತು. ನಂತರ ಈ ಮೈನಸ್ ಎ ಈ ಕಡೆ ಬಂದರೆ ಏನಾಯಿತು? ಪ್ಲಸ್ ಎ ಆಯಿತು. ಮತ್ತು ಜೊತೆಗೆ ಬಿಯನ್ನು ಪ್ಲಸ್ ಬಿ ಅಂತ ಬರೆಯೋಣ. ಇಲ್ಲ ಅಂತಂದರೆ ನಾವು ಈ ಬಿನ ಬರೆದು ಮೈನಸ್ ಎಯನ್ನು ಆ ಕಡೆ ಹೋದ ತಕ್ಷಣ ಏನಾಗುತ್ತೆ? ಪ್ಲಸ್ ಎ ಆಗುತ್ತೆ. ಎ ಪ್ಲಸ್ ಎ ಎಷ್ಟು ಎ ಆಗುತ್ತೆ? 2 ಎ ಆಗುತ್ತೆ. ಈಕ್ವಲ್ಸ್ ಇದನ್ನು ಎ ಪ್ಲಸ್ ಬಿ ಅಂತ ಬರೆಯೋಣ. ಮುಂದಿನ ಹಂತದಲ್ಲಿ ಏನಾಗುತ್ತೆ? ಈಕ್ವಲ್ಸ್ ಎ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಬೈ 2 ಆಗುತ್ತೆ. ಆದ್ದರಿಂದ ಎ ಈಸ್ ಈಕ್ವಲ್ಸ್ ಟು ಏನಾಯಿತು? ಎ ಪ್ಲಸ್ ಬಿ. ಇಲ್ಲಿ 2a ಇದೆ, ಈ 2 ಈ ಕಡೆ ಬಂದಾಗ ಏನಾಗುತ್ತೆ? ಎ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಬೈ 2 ಆಗುತ್ತೆ.